ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಅನೇಕ ಹಾಡುಗಳನ್ನು, ದಾಸರ ಪದಗಳನ್ನ ನಾವು ಕೇಳ್ತೀವಿ. ಇಲ್ಲೊಂದು ದಾಸರ ಪದ ಇದೆ, ಆ ಜನ್ಮ ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಾಗಲೇ ಅಲ್ಲವೇ, ತೀರ್ಥಪಾದರ ಭಜಿಸಿ ಕೃತಾರ್ಥನಾಗದವನ ಜನ್ಮ ವ್ಯರ್ಥವಲ್ಲವೇ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಭಗವಂತನನ್ನು ಯಾವುದೋ ಒಂದು ಅವ್ಯಕ್ತವಾದ, ಅಸದೃಶ್ಯವಾದ, ನಮ್ಮ ಕಣ್ಣಿಗೆ ಕಾಣದಿರುವಂತಹ, ಆದರೆ ಸಕಲವನ್ನೂ ನಡೆಸ್ಕೊಂಡು ಹೋಗ್ತಿರುವಂತಹ ಯಾವುದೋ ಒಂದು ಅದ್ಭುತವಾದ, ಒಂದು ಅಪಾರವಾದ, ಅನಂತವಾದ ಶಕ್ತಿ ಇದೆ ಅಲ್ವಾ? ಆ ಶಕ್ತಿಯನ್ನೇ ನಾವು ದೇವರು ಅಂತ ನಂಬ್ತೀವಿ, ದೇವರು ಅಂತ ಪೂಜೆ ಮಾಡ್ತೀವಿ. ಒಬ್ಬೊಬ್ಬರು ಒಂದೊಂದು ಹೆಸರಿನಲ್ಲಿ ಆ ಒಂದು ಚೇತನವನ್ನು ನಮಿಸ್ತಾರೆ. ಒಟ್ಟಾರೆ ಈ ಒಂದು ಭಗವದ್ ಸೇವೆ ಇದರಿಂದ ಏನಾಗುತ್ತೆ, ಪಾಸಿಟಿವ್ ವೈಬ್ಸ್ ಅನ್ನೋದು ಬಂದು ನಮ್ಮಲ್ಲಿ ನಮಗೆ ತಿಳಿಯದ ಹಾಗೆ ಒಂದು ಉನ್ನತವಾದಂಥ, ಒಂದು ಒಳ್ಳೆಯ, ಒಂದು ಅಸದೃಶವಾದಂತಹ ಒಂದು ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ಅದರಲ್ಲಿ ಒಂದು ಎರಡು ಮಾತಿಲ್ಲ ಬಂಧುಗಳೇ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದರೆ, ಭಗವಂತನ ಸೇವೆ, ಒಂದು ಯಾವುದೇ ಒಂದು ಕೆಲಸದಲ್ಲಿ ನಮ್ಮನ್ನು ನಾವು ಅರ್ಪಿಸ್ಕೊಂಡು ನಾವು ಆ ಭಗವಂತನ ಸೇವೆಯಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ತೀವಲ್ಲ, ಅದು ಬಹಳ ಉತ್ತಮವಾದ ಒಂದು ರಿಸಲ್ಟನ್ನು ಕೊಡುತ್ತೆ. ಇದನ್ನ ಭಗವಂತನ ಸೇವೆ ಮಾಡಿ ಅಂತ ದಾಸರು ಹೇಳ್ತಾರೆ. ಅಂದರೆ ಭಗವಂತನ ಸೇವೆ ಮಾಡದೇ ಇರುವವನ ಜನ್ಮ ವ್ಯರ್ಥ ಆಗೋದಿಲ್ವೇ ಅಂತ ಅವರು ಈ ಪದದಲ್ಲಿ ಹೇಳ್ತಾರೆ. ಈ ಹಾಡನ್ನು ನಾನು ನಿಮಗೆ ಇವತ್ತು ಕೇಳಿಸ್ಬೇಕು ಅಂತ ಅಂದ್ಕೊಂಡೆ ಬಂಧುಗಳೇ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡ್ತಾ ಇರುವಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರೇನೋ ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನನ್ನ ವಿಡಿಯೋಗಳನ್ನ ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈಗ ಹಾಡಿಗೆ ಹೋಗ್ತೀನಿ. ವ್ಯರ್ಥವಲ್ಲವೇ ಜನ್ಮ, ವ್ಯರ್ಥವಲ್ಲವೇ, 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 ತೀರ್ಥಪಾದರ ಭಜಿಸಿ ಕೃತಾರ್ಥನಾಗದವನ ಜನ್ಮ ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ ಜನ್ಮ, ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ ಜನ್ಮ, ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ ಜನ್ಮ, ವ್ಯರ್ಥವಲ್ಲವೇ. ಅರುಣ ಉದಯದಲ್ಲಿ ಎದ್ದು ಸರಿತದಲ್ಲಿ ಸ್ನಾನ ಮಾಡಿ, ಅರುಣ ಉದಯದಲ್ಲಿ ಎದ್ದು ಸರಿತದಲ್ಲಿ ಸ್ನಾನ ಮಾಡಿ, ಅರಳು ಮಲ್ಲಿಗೆ ಮಾಲೆ ಹರಿಯ ಚರಣ ಕರ್ಪಿಸದವನ ಜನ್ಮ ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ ಜನ್ಮ, ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ ಜನ್ಮ, ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ ಜನ್ಮ, ವ್ಯರ್ಥವಲ್ಲವೇ. ಒಂದು ಶಂಖ ಉದಕ ತಂದು ಚಂದ್ರದಿಂದ ಹರಿಗೆ ಎರೆದು, ಒಂದು ಶಂಖ ಉದಕ ತಂದು ಚಂದ್ರದಿಂದ ಹರಿಗೆ ಎರೆದು, ಗಂಧ ಪುಷ್ಪದಿಂದ ಹರಿಯ ವಂದನೆ ಮಾಡದವನ ಜನ್ಮ ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ ಜನ್ಮ, ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ ಜನ್ಮ, ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ ಜನ್ಮ, ವ್ಯರ್ಥವಲ್ಲವೇ. ಮುಗುಳು ತೆನೆಯಲೆಸೆವ ತುಳಸಿ ದಳವ ತಂದು ಪ್ರೇಮದಿಂದ,
ಮುಗುಳು ತೆನೆಯಲೆಸೆವ ತುಳಸಿ ದಳವ ತಂದು ಪ್ರೇಮದಿಂದ ಜಗನ್ಮಯಗೆ ಅರ್ಪಿಸಿ ಕರವ ಮುಗಿದು ಸ್ತುತಿಸದವನ ಜನ್ಮ ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ. ಭೋಗಿ ಶಯನನಾದಿನದಿ ಸಕಲ ಭೋಗಗಳನ್ನು ತೊರೆದು, ಭೋಗಿ ಶಯನನಾದಿನದಿ ಸಕಲ ಭೋಗಗಳನ್ನು ತೊರೆದು ಭಾಗವತರ ಮ್ಯಾಳದಿಂದ ಜಾಗರಣೆ ಮಾಡದವನ ಜನ್ಮ ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ. ಜಂಗಮಾರೊಳಧಿಕ ವಿನಿಪ ಭಂಗುರ ಮನುಷ್ಯ ದೇಹ, ಜಂಗಮಾರೊಳಧಿಕ ವಿನಿಪ ಭಂಗುರ ಮನುಷ್ಯ ದೇಹ ಪಡೆದು ರಂಗ ವಿಠಲ ನೆನಿಪ ಪಶ್ಚಿಮ ರಂಗ ಕರ್ಪಿಸದವನ ಜನ್ಮ ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ. ತೀರ್ಥಪಾದರ ಭಜಿಸಿ ಕೃತಾರ್ಥನಾಗದವನ ಜನ್ಮ ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ.